ವಾರ್ತೆಯ ಮುಖ್ಯಾಂಶಗಳು. ದಿವಂಗತ ಶ್ರೀಕಾಂತ್ ತಾರಿಬಾಗಿಲು ಅವರ ಪುಣ್ಯಸ್ಮರಣೆ, ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ಶ್ರದ್ಧಾಂಜಲಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಕಂಡ ಕಾರ್ಯಕ್ಷೇತ್ರ ಜಾನ್ಮನೆ ವಲಯದ ಅಮ್ಮಿನಹಳ್ಳಿಯಲ್ಲಿ ಡಿಜಿಪಿ ಸೇವೆಗೆ ಚಾಲನೆ. ಶಿರ್ಸಿ ದತ್ತ ಮಂದಿರದಲ್ಲಿ ವೈಭವದ ಗುರು ಪೌರ್ಣಿಮೆ. 2 ವರ್ಷಗಳ ಹಿಂದೆ ಕುಸಿದ ರಸ್ತೆ ದುರಸ್ತಿ ಒತ್ತಾಯ, ಶಾಸಕ ಭೀಮಣ್ಣ ನಾಯ್ಕ ಶೇಡಿ ದಂಟಕಲ್ ಗ್ರಾಮಸ್ಥರ ಮನವಿ. ಲೋಕಧ್ವನಿ ಹೆಮ್ಮೆಯ ಸಾಧಕ ಪ್ರಶಸ್ತಿ ಪಡೆದ ನಾಗರಾಜ್ಗೆ ಅರ್ಮಾನ್ ಹೋಟೆಲ್ನಿಂದ ಸನ್ಮಾನದ ಗೌರವ. ಶಿರ್ಸಿ ವೀರಭದ್ರ ಗಲ್ಲಿಯಲ್ಲಿರುವ ಶ್ರೀ ದತ್ತ ಮಂದಿರದಲ್ಲಿ ಶ್ರೀ ಗುರು ಪೌರ್ಣಿಮೆ ಪೂಜೆ ವಿಜೃಂಭಣೆಯಿಂದ ನೆರವೇರಿತು. ಮುಖ್ಯ ಪುರೋಹಿತರು ಜಗನ್ನಾಥ್ ಭಟ್ ಅವರ ಪೌರಾಹಿತ್ಯದಲ್ಲಿ ಬೆಳಿಗ್ಗೆಯಿಂದಲೇ ಶ್ರೀ ದತ್ತ ದೇವರಲ್ಲಿ ವಿಶೇಷ ಅಭಿಷೇಕ ಪೂಜೆ, ವಿಶೇಷ ಅಲಂಕಾರ ಪೂಜೆ, ಸಾಮೂಹಿಕ ಶ್ರೀ ದತ್ತ ವ್ರತ ಕಥಾ ಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನಡೆಯಿತು. ಸಾಯಂಕಾಲ 5 ಗಂಟೆಯಿಂದ ಮಂದಿರದಲ್ಲಿ ನಾಡಿಗಲ್ಲಿ ಶ್ರೀ ಆಂಜನೇಯ ಸೇವಾ ಸಮಿತಿ ಭಕ್ತರೊಂದರಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ದೇವರ ದರ್ಶನ ಮಾಡಿ ಶ್ರೀ ದತ್ತನ ಕೃಪೆಗೆ ಪಾತ್ರರಾದರು. ಉತ್ತರ ಕನ್ನಡ ಜಿಲ್ಲೆಯ ಪ್ರಪ್ರಥಮ ದೈನಿಕ ಪತ್ರಿಕೆ ಖ್ಯಾತಿಯ ಲೋಕಧ್ವನಿಯಿಂದ ಉತ್ತಮ ಸಾಧಕರಿಗೆ ನೀಡಲಾಗುವ ಲೋಕಧ್ವನಿ ಹೆಮ್ಮೆಯ ಸಾಧಕ ಪ್ರಶಸ್ತಿ ಸ್ವೀಕರಿಸಿರುವ ನಾಗರಾಜ್ ಡಿ ಸಿರ್ಸಿಕರ್ ಇವರಿಗೆ ಶಿರ್ಸಿಯ ಅರಮಾನ ಹೋಟೆಲ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಮೇಘಾಲಯದಲ್ಲಿ ತಮಗಾದ ಅನುಭವವನ್ನು ಹಂಚಿಕೊಂಡು ಕೃತಜ್ಞತೆ ಸಲ್ಲಿಸಿದರು. ನನಗೆ ಸನ್ಮಾನ ಮಾಡಿದ್ರಿ, ಇದಕ್ಕೆ ನಾನು ನಿಮಗೆ ತುಂಬಾ ಆಭಾರಿಯಾಗಿ ನಮಸ್ಕರಿಸುತ್ತಿದ್ದೇನೆ. ಗ್ರಾಮೀಣ ಭಾಗದ ಜನತೆಗೆ ಬ್ಯಾಂಕಿಂಗ್ ಸೇವೆಗಳನ್ನು ಇನ್ನಷ್ಟು ಸುಲಭವಾಗಿ ತಲುಪಿಸುವ ಉದ್ದೇಶದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಕಂಡ ಕಾರ್ಯಕ್ಷೇತ್ರ ಜಾನ್ಮನೆ ವಲಯದ ಅಮ್ಮಿನಹಳ್ಳಿಯಲ್ಲಿ ಡಿಜಿಪಿ ಸೇವೆಗೆ ಚಾಲನೆ ನೀಡಲಾಯಿತು. ಅಮ್ಮಿನಹಳ್ಳಿಯ ಸೇವಾ ಕೇಂದ್ರದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಒಕ್ಕೂಟದ ಉಪಾಧ್ಯಕ್ಷರಾದ ಮಂಜುನಾಥ್ ನಾಯ್ಕ ಅವರು ಡಿಜಿಪಿಗೆ ಚಾಲನೆ ನೀಡಿದರು. ನಂತರ ಗ್ರಾಮಾಭಿವೃದ್ಧಿ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡುತ್ತಾ, ಜನಸ್ನೇಹಿ ಹಾಗೂ ಸುಲಭದಾಯಕವಾದ ಈ ಸೇವೆಯ ಸೌಲಭ್ಯವನ್ನು ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಬ್ಯಾಂಕಿಂಗ್ ಸೇವೆಯಿಂದ ವಂಚಿತ ಪ್ರತಿ ಹಳ್ಳಿಯಲ್ಲಿಯೂ ಡಿಜಿಪಿ ಸೇವೆಯನ್ನು ಒದಗಿಸುವ ಉದ್ದೇಶದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಹೊಂದಿದ್ದು, ಇದರಿಂದ ದೂರದ ಬ್ಯಾಂಕ್ಗಳಿಗೆ ತೆರಳಿ ವ್ಯಯವಾಗುವ ಸಮಯ ಮತ್ತು ಹಣ ಉಳಿತಾಯವಾಗಲಿದ್ದು, ತಮ್ಮ ಖಾತೆಯಲ್ಲಿರುವ ಹಣವನ್ನು ಹತ್ತಿರದ ಸೇವಾ ಕೇಂದ್ರದಲ್ಲಿಯೇ ನಿಗದಿತ ದಿನದಂದು ತೆರಳಿ ತೆಗೆಯಬಹುದಾಗಿದೆ. ಈ ಸಂದರ್ಭದಲ್ಲಿ ಜಾನ್ಮನೆ ವಲಯ ಮೇಲ್ವಿಚಾರಕರಾದ ರೇಖಾ, ಸೇವಾ ಪ್ರತಿನಿಧಿ ಗೌರಿ ಆರ್ ಗೌಡ, ಸಿಎಸ್ಸಿ ಸೇವಾದಾರರಾದ ರಂಜನಾ ಮತ್ತು ಹಲವಾರು ಸಂಘಗಳ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು, ಈ ಬಗ್ಗೆ ದಿನೇಶ್ ಅಮ್ಮಿನಹಳ್ಳಿ ವರದಿ ನೀಡಿದ್ದಾರೆ. ಶಾಸಕರಾದ ಭೀಮಣ್ಣ ಟಿ ನಾಯ್ಕ ಅವರು ದಿವಂಗತ ಶ್ರೀಕಾಂತ್ ತಾರಿಬಾಗಿಲು ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವ ಶ್ರದ್ಧಾಂಜಲಿ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಪ್ರಮುಖ ನಾಯಕರು, ಕಾರ್ಯಕರ್ತರು, ಹಿತೈಷಿಗಳು ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದು ದಿವಂಗತ ಶ್ರೀಕಾಂತ್ ತಾರಿಬಾಗಿಲು ಅವರ ಆತ್ಮಕ್ಕೆ ಶಾಂತಿ ಕೋರಿದರು. 2 ವರ್ಷಗಳ ಹಿಂದೆ ಸುರಿದ ಭಾರೀ ಮಳೆಯಿಂದ ಕುಸಿದು ಹಾನಿಗೊಳಗಾಗಿರುವ ರಸ್ತೆ ದುರಸ್ತಿ ಮಾಡಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿಕೊಡಬೇಕೆಂದು ಸಿದ್ದಾಪುರ ತಾಲೂಕಿನ ಕಾನ್ಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೇಡಿ ದಂಟಕಲ್ ಗ್ರಾಮಸ್ಥರು ಶಿರ್ಸಿ ಸಿದ್ದಾಪುರ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರಿಗೆ ಮನವಿ ಸಲ್ಲಿಸಿದರು. ಇತ್ತೀಚೆಗೆ ಅಗ್ನಿ ಅವಘಡದಲ್ಲಿ ಬೆಳೆ ಕಳೆದುಕೊಂಡ ರೈತನ ಮನೆಗೆ ಭೇಟಿ ನೀಡಲು ಶೇಡಿ ದಂಟಕಲ್ನ ಅಡ್ಕಳ್ಳಿ ದಂಟಕಲ್ ಕುಚಗುಂಡಿ ಲೋಗಾರ್ ಕ್ರಾಸ್ ಸಂಪರ್ಕ ರಸ್ತೆಯ ದುರಸ್ತಿಯನ್ನು ವಿವರಿಸಿದರು. ಮನವಿ ಸ್ವೀಕರಿಸಿದ ಶಾಸಕ ಭೀಮಣ್ಣ ಟಿ ನಾಯ್ಕ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಪರಿಶೀಲನೆ ನಡೆಸಿದರು. ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರದಲ್ಲಿಯೇ ಅಗತ್ಯ ಕ್ರಮ ಕೈಗೊಂಡು ರಸ್ತೆ ದುರಸ್ತಿಗೆ ಮುಂದಾಗುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕಾನ್ಸೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಕೃಷ್ಣಮೂರ್ತಿ ಹೆಗಡೆ, ಸ್ಥಳೀಯರಾದ ಸಂತೋಷ್ ಹೆಗಡೆ, ರಾಜಶೇಖರ್ ಹೆಗಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.